ಆದರೆ ವಿ ಆರ್ ಸ್ಟಾರ್ಟಿಂಗ್ OTT ಫಾರ್ ಫಿಲಮ್, ಕನ್ನಡ ಫಿಲ್ಮ್ಸ್ ಅಲ್ಲಿ. ಬಟ್ ಅದರ್ವೈಸ್ ನೀವು ಹೇಳ್ದಂಗೆ ಈ ಡಾಕ್ಯುಮೆಂಟ್ರೀಸ್, ಶಾರ್ಟ್ ಫಿಲ್ಮ್ಸ್, ಈ ಸ್ಟೂಡೆಂಟ್ಸ್ಗೆ ಎಸ್ ದಟ್ ಈಸ್ ದಟ್ ನಮ್ಮ ಮೇಯ್ನು ಇದೇ ರೂಟೇ ಅದು, ಈ ಥರದ್ದೇ ಮೇಯ್ನಾಗಿ. ಬಟ್ ಜಾಸ್ತಿ ಒತ್ತು ಕನ್ನಡಕ್ಕೆ ಮಾತ್ರ ಕೊಡಬೇಕು ಅಂತಿದೆ, ಇದೆ. ಬಟ್ ನಾವು ಎಲ್ಲ ಲ್ಯಾಂಗ್ವೇಜ್ ಪ್ಲಾಟ್ಫಾರ್ಮ್ಗೂ ಎಲ್ಲ ಲ್ಯಾಂಗ್ವೇಜ್ ಡಾಕ್ಯುಮೆಂಟ್ಸ್ಗೆ ಆಗಲಿ ಮತ್ತು ಶಾರ್ಟ್ ಫಿಲ್ಮ್ಸ್ ಆಗಲಿ ಯಂಗ್ಸ್ಟರ್ಸ್ಗೆ ಅವ್ರಿಗೆಲ್ಲ ಅನುಕೂಲ ಆಗುತ್ತಾರೆ. ಅವರು ಸ್ಟೋರೀಸ್ ಕ್ರಿಯೇಟ್ ಮಾಡಿ ತಂದುಕೊಡ್ಬೋದು, ಮತ್ತು ಫಿಲ್ಮ್ ಮಾಡಿ ತಂದುಕೊಡ್ಬೋದು. ಇನ್ ಎನಿ ಫಾರ್ಮ್ಯಾಟ್ ನಾವು ಅದನ್ನು ಅಲ್ಲಿ ಪ್ಲೇ ಮಾಡ್ತೀವಿ, ಅದು ಅವ್ರಿಗೂ ಯೂಸ್ ಆಗುತ್ತೆ. ಆಮೇಲೆ ನೋಡೋರು ಕೂಡ ದೇ ಕ್ಯಾನ್ ಇಂಪ್ರೂವ್ ದಿ ನಾಲೆಡ್ಜ್ ಬರ್ತೀವಿ. ಡೆಫಿನೆಟ್ಲಿ ಇದೆ, ಇದೆ ಕನ್ನಡಕ್ಕಿಲ್ಲಪ್ಪ. ಈಗ ನಾವು OTT ಮಾಡ್ತಿರೋದು ನಾಟ್ ಓನ್ಲಿ ಫಾರ್ ಫಿಲ್ಮ್ಸ್, ನೀವು ಹೇಳ್ದಂಗೆ ಇದೇ ಮೇನ್ ಪ್ಲ್ಯಾಟ್ಫಾರ್ಮ್. ಡೆಫಿನೆಟ್ಲಿ ಮೀಟ್ ಸ್ಟೂಡೆಂಟ್ಸ್ ಖಂಡಿತವಾಗಿ ಇಲ್ಲ. ನಾನು ಇನ್ನೊಂದು ಖಂಡಿತ ನಾಟ್ ಓನ್ಲಿ ಟ್ಯಾಲೆಂಟ್. ಏನಾಗಿದೆ ನೋಡಿ, ಈಗಿನ ಯಂಗ್ ಜನ್ರೇಷನ್ ಯಾರಿದ್ದಾರೆ ಮಕ್ಕಳು, ಅವರ ಥಿಂಕಿಂಗೇ ಬೇರೆ ಇದೆ. ಭಾಳ ಲೆವೆಲ್ ತುಂಬ ಹೈ ಇದೆ. ಈಗ ನಾವೆಲ್ಲ ತೊಗೊಂಡ್ರೆ ನಮ್ಮದು ಹಿಂದಿನ ಕಾಲದಿಂದ ಬಂದಿರೋರು. ಬಟ್ ಈಗ ಮಕ್ಕಳು ಇದ್ದಾರಲ್ಲ, ಅವರ ಥಿಂಕಿಂಗೇ ತುಂಬ ಲೆವೆಲ್ ಬೇರೆ ಇದೆ. ಸಮಾಜಕ್ಕೆ ಬೇಕಾಗಿರೋಂಥದ್ದಿದೆ. ಖಂಡಿತವಾಗಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕೇ ಬೇಕು. ನಮ್ಮ OTTಯಲ್ಲೇ ಅದನ್ನು ನಾವು ಖಂಡಿತ ಜಾಯಿನ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಮಚ್.